ಸಿಟ್ಟು ಬರ್ತದ ಸಿಟ್ಟು ಬರಲ್ಲ. ಇವತ್ತು ನಮ್ಮ ಭೂಮಿ ಮ್ಯಾಗ ನಿಮ್ಮದೇನು ಹಕ್ಕು ಅಂತ ನಾ ಕೇಳ್ತೀನಿ. ಈಗ ಉದಾಹರಣೆಗಳು ಎಷ್ಟು ತೋರ್ಸ್ ಅಂತೀರಿ, ಇವತ್ತು ಎಷ್ಟು ತೋರ್ಸ್ ಅಂತೀರಿ. ಇವತ್ತು ಅಲದಾಡ್ಲತ್ತಾರ ಎಲ್ಲರೂ, ಇದು ತೊಂಬ ಇದು ತೊಂಬ ಅಲ್ಲಿ ತೊಂಬ, ಎಲ್ಲಿ ತರ್ಬೇಕ್ರಿ? ಏನ್ ಹಂದಿಗೆ ನೋಡ್ಬೇಕಾ, ಏನು ಬಾಲ್ಯಕ್ಕೆ ನೋಡ್ಬೇಕಾ, ಏನ್ ನಾಯಿಗೆ ನೋಡ್ಬೇಕಾ, ಬೆಕ್ಕಿಗೆ ನೋಡ್ಬೇಕಾ, ಏನು ಮನೆ ಕುಡುಕ ಮಕ್ಕಳಿಗೆ ನೋಡ್ಬೇಕಾ, ಗುರುಗಳಿಗೆ ನೋಡ್ಬೇಕಾ, ಏನು ಸಾಲಕ್ಕೆ ನೋಡ್ಬೇಕಾ? ಯಾರಿಗಂತೂ ನಾವು ನೋಡ್ಬೇಕು, ಯಾತಕ್ಕಾಗಿ ನೋಡ್ಬೇಕು? ಇದು ನಿಮ್ಮ ಪ್ರಾಮಾಣಿಕತೆ ಅಂದ್ರೆ ನಿಮ್ಮಲ್ಲ. ಪ್ರತಿಯೊಂದು ಗ್ರಾಮದಾಗ ಯಾರ ತಲಾಟಿಗಳರ, ಪ್ರತಿಯೊಂದು ಗ್ರಾಮಕ್ಕೆ ತಲಾಟಿಗಳರ, ಪ್ರತಿಯೊಂದು ಗ್ರಾಮಕ್ಕೆ ವಾಲಿಕರರ. ಮತ್ತು ಏನಾರ ಒಂದು ಹಳದಾಗ ಯಾರ ಮನೆ ಕಟ್ಟಲತ್ತು ಹುಚ್ಚು ಕೊಡತ್ತು ಧೈರ್ಯ ಅಂತ ಬರ್ತೀರಿ. ಪೊಲೀಸ್ ಡಿಪಾರ್ಟ್ಮೆಂಟ್, ನಿಮ್ಮ ಕಂದಾಯ ಡಿಪಾರ್ಟ್ಮೆಂಟ್. ಮತ್ತು ಅದೇ ನಮ್ಮ ಹೊಲ ನಿಲ್ಲ ರಾತ್ರಿ ತೆಗೆದಿರಿ. ನಮ್ದು ರೊಕ್ಕನೂ ತೊಗೊಂಡಿಲ್ಲ, ಏನೂ ಮಾಡಿಲ್ಲ, ಎಕರೆ ಗುಂಟೆ ಕಿತ್ತು ತೆಗೆದಿರಿ. ಅದು ನೋಡಿ ಈಗ ಇಲ್ಲಪ್ಪ ಕರೆನ ಸುಳ್ಳ, ಇವ ಎಷ್ಟು ಸಲದಾಗ ಪೇಮೆಂಟ್ ತೊಗೊಳೋಣ ಇಲ್ಲ ನೋಡಿ ಕೆಲಸ ಇನ್ಸ್ಪೆಕ್ಷನ್ ಮಾಡಿ ತೆಗಿಬೇಕಾ? ಇದು ಏನು ಮಾಡ್ಬೇಕು ಈಗ ನಿಮ್ಗೆ? ಇಲ್ಲೇ ಕಂಬ ಕಟ್ಟಬಾರ್ದ, ಇಲ್ಲ ಗಿಡ ಕಟ್ಟಬಾರ್ದ, ಅದಕ್ಕೆ ದಯಮಾಡಿ ನಮ್ಮ ಗುರುಗಳ ಮುಖಾಂತರ ನಿಮಗೆ ನಾವು ಇವತ್ತ ನಮ್ಮ ಹಿರಿಯರ ಮುಖಾಂತರ, ನಮ್ಮ ರೈತರ ಮುಖಾಂತರ, ಅನ್ನದಾತನೇ ದೇವರು. ನಾವು ಒಂದು ವೇಳೆ ನನ್ನ ಕಾಲು ಮುರಿದ ಅಂತೇಳಿ ನಾ ಮನೆಗೆ ಬಿದ್ದ, ನಾವೊಂದು ವೇಳೆ ಕೈ ಕಾಣಲಾಗ ಕೈ ಮುರಿದಂತ ಬಿದ್ದ, ನಿಮಗೆ ಅನ್ನ ಹಾಕೋರು ಯಾರ? ಆದ್ರ ನಮ್ಮ ಹೆಂಡ್ರಿ ಕೊಳ್ಳಾಗ ಸತ್ತರು ಒಂದು ಬಿಲಗುದ್ದಿ ಗಾಡಿ ನಮ್ಮ ಬಂಗಾರ ಡಾಪಲೆ ಇಲ್ಲ, ನಿಮ್ಮ ಹೆಂಡ್ರಿ ಕೊಳ್ಳಾಗ ಕೌಡಿ ಸರ ಬಂಗಾರ ಯಾರ ಮನೆ ಲೂಟಿ ಹೊಡೆದಿರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಕೇಳಕ್ ಬಯಸ್ತೀನಿ. ಆದ್ರೆ ಸಾವಿರ ತಪ್ಪವ, ಆದ್ರೂ ಕೂಡ ನಮ್ಮ ರೈತರು ಇವತ್ತ ಇಷ್ಟೆಲ್ಲ ಅನುಭವಿಸಿ, ಇಷ್ಟೆಲ್ಲ ಸಂಕಟ ತಗೊಂಡು, ಇಷ್ಟೆಲ್ಲ ಒಂದು ಇದು ಆದ್ರೂ ಕೂಡ ಮತ್ತೆ ತಾಳ್ಮೆ ಎಷ್ಟು ಅವ್ರಿಸಲತ್ತಾರೆ ನಮ್ಮ ರೈತರು, ನಮ್ಮ ರೈತ ಮಹಿಳೆಗಳಂದ್ರೆ ಇದಕ್ಕೆ ನಿಮ್ಗೆ ನಾಚಿಕೆ ಬರತಕ್ಕಂಥ ಮಾತನ್ನ ನಮ್ಮ ಗುರುಗಳ ಪಾದ ಮುಟ್ಟಿ ಹೇಳಿದೆ. ನಾನು ಮಾತಾಡಲಿ ಏನಾದರೂ ತಪ್ಪು ದೊಡ್ಡಗಾದ್ರೆ ನೀವೆಲ್ಲರೂ ನನ್ನ ಹೊಟ್ಟೆಗೆ ಹಾಕೋಬೇಕು ಅಂತಕ್ಕಂಥ ಮಾತನ್ನ